ಎಲ್ಲರಿಗೂ ನಮಸ್ಕಾರ. ಜಯಾನಿಸ್ ಕಿಚನ್ ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಈಸಿಯಾಗಿ ಆಲೂ ಮೇಥಿ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ತುರಿದಿಟ್ಕೊಂಡಿದೀನಿ. ಹಾಗೆ 4 ಇಂದ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ 2 ದಪ್ಪದಾದ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ 1 ಕಟ್ಟು ಫ್ರೆಶ್ ಮೆಂತ್ಯ ಸೊಪ್ಪನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 4 ಆಲೂಗಡ್ಡೆನ ನಾನು ವಾಶ್ ಮಾಡಿ ಸಿಪ್ಪೆ ಎರೆದು ನೀರುಳ್ಳಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಸ್ಟವ್ ಹಚ್ಚೋಣ. ಹಾಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಾದ ನಂತರ ಇದಕ್ಕೆ ನಾವು ಬೇಸಿಕ್ ಬರೀ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ. ಚಟಪಟ ಅಂತ ಸಿಡಿಬೇಕು. ಅದಾದ್ಮೇಲೆ ನಾವು ಏನ್ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಚಿಕ್ಕ ಚಿಕ್ಕದಾಗಿ ಅದನ್ನ ಹಾಕೋಣ. ನೆಕ್ಸ್ಟ್ ಅದ್ರ ಜೊತೆಗೆ ಶುಂಠಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಎರಡ್ರದ್ದು ಅಲ್ಲಿವರೆಗೂ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ನಾವು ಏನು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಉದ್ದುದಾಗಿ ಅದನ್ನ ಹಾಕೋಣ. ನಿಮ್ಗೆ ಅಕಾರ್ಡಿಂಗ್ಲಿ ಟೇಸ್ಟ್ ಹೆಂಗಿರುತ್ತೋ ಅದ್ರ ಪ್ರಕಾರ ನೀವು ಹಾಕ್ಬೋದು. ಹಸಿ ವಾಸನೆ ಎಲ್ಲ ಹೋಗಿದೆ. ಇದಾದ ನಂತರ ನಾವು ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗ್ಬೇಕು. ಅದಲ್ಲದೆ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ಬೇಕು. ಅಷ್ಟಕ್ಕೆ ನಾವು ಒಂದ್ ಸ್ವಲ್ಪ ಫ್ರೈ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಡೋಣ. ಇದಾದ್ಮೇಲೆ ನಾವು ಏನ್ ಮಾಡೋಣ ಅಂತಂದ್ರೆ ನೋಡಿ ಹಸಿ ವಾಸನೆ ಎಲ್ಲ ಹೋಗಿರ್ಬೇಕು. ಹಾಗೆ ಒಂದ್ ಸ್ವಲ್ಪ ಫ್ರೈ ಕೂಡ ಆಗಿರ್ಬೇಕು ಈರುಳ್ಳಿ. ಇದೇ ಟೈಮಲ್ಲಿ ನಾನು ಏನು ವಾಶ್ ಮಾಡಿ ಆಲೂಗಡ್ಡೆನ ಇಟ್ಕೊಂಡಿದ್ದೀನೋ ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಡಿ. ಬಿಕಾಸ್ ನಂದು ನಾನ್ ಸ್ಟಿಕ್ ಕಡಾಯಿ ಆಗಿಲ್ಲ, ಸೊ ಹಾಗಾಗಿ ಇದು ಸ್ಟಿಕ್ ಹಾಕ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ. ಆಲೂಗಡ್ಡೆ ಒಂದು 90% ಅಷ್ಟು ಬೇದಿರ್ಬೇಕು. ಅಲ್ಲಿವರೆಗೂ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾವು ಏನು ಟೊಮೆಟೊ ಇಟ್ಕೊಂಡಿದ್ವು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕೋಣ. ಸೊ ಟೊಮೆಟೊ ಒಂದ್ ಸ್ವಲ್ಪ ಬೇಗನೆ ಕರ್ಬಿಡುತ್ತೆ ಬಿಸಿಗೆ. ಸೊ ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನಾವು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರ್ಶಿಣದ ಪುಡಿ ಹಾಗೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಇದಕ್ಕೆ ಮೇನ್ ಬೇಕಾಗಿರೋದು ಮ್ಯಾಗಿ ಮಸಾಲ. ಅಂಗಡಿಲಿ 5 ರೂಪಾಯಿ ಸಿಕ್ಬಿಡುತ್ತೆ, ಅದನ್ನ ಹಾಕೊಬಹುದು. ಅದಲ್ಲದೆ ಗರಂ ಮಸಾಲ ಮತ್ತೆ ಜೀರಿಗೆ ಪೌಡರ್ ಇದನ್ನು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಸೊ ಇವಾಗ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಕವರ್ ಮಾಡಿಡೋಣ. ಇದಕ್ಕೆ ನೆಕ್ಸ್ಟ್ ಬ್ಲಾಕ್ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇದು ತುಂಬಾನೇ ಟೇಸ್ಟ್ ಎನ್ಹಾನ್ಸ್ ಆಗಿರುತ್ತೆ. ಸೊ ಇವಾಗ ನಾನು ಏನು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಅಂಡ್ ಒಂದು 5 ಮಿನಿಟ್ಸ್ ಅಷ್ಟೇ, ಇದು ಬೇಗನೆ ಆಗ್ಬಿಡುತ್ತೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇದನ್ನ ನೀವು ಚಪಾತಿಗೆ, ದೋಸೆಗೆ ಹಾಗೆ ಪಲ್ಯ ತರ ಕೂಡ ತಿನ್ಬೋದು. ಸೊ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನಮ್ದು 90% ನಮ್ಮ ಆಲೂ ಮೇಥಿ ಮಸಾಲ ಫ್ರೈ ಆಗಿದೆ. ಇದಕ್ಕೆ ಲಾಸ್ಟ್ ಅಲ್ಲಿ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಬಿಕಾಸ್ ಗರಂ ಮಸಾಲ ಯಾವಾಗಲೂ ಲಾಸ್ಟ್ ಅಲ್ಲೇ ಹಾಕಿ. ಸೊ ಇದಾದ್ಮೇಲೆ ನಾವೇನ್ ಮಾಡೋಣ, ಒಂದು ಪ್ಲೇಟಿಗೆ ಸರ್ವ್ ಮಾಡಕ್ಕೆ ಅಂತ ನೋಡೋಣ. ಸೊ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ, ಸಾಲ್ಟ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಈ ಟೈಮಲ್ಲಿ ನೀವು ಹಾಕೊಬಹುದು. ಸೊ ನಾನು ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ನೀವು ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ ಆಗಿ. ಹಾಗೆ ನೀವು ಫೇಸ್ಬುಕ್ ಅಲ್ಲಿ ಏನಾದ್ರು ನಮ್ಮ ಈ ರೆಸಿಪಿನ ನೋಡ್ತಾರೆ ನಮ್ಮ ಫೇಸ್ಬುಕ್ ಚಾನೆಲ್ನ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.